ಲುಕ್, ರಗಡ್ ಸ್ಟೈಲ್, ಬುಸುಗುಡ್ತಾ ಇರೋ ನಾಗರ ಹಾವಿನ ಕಳೆ. ವಾವ್, ಇದನ್ನ ನೋಡ್ತಾ ಇದ್ರೆ ಒಂದು ಕ್ಷಣ ರಾಕಿ ಬಾಯ್ ಕಣ್ಣೆದುರೇ ಬಂದು ನಿಂತಾಗೆ ಅನ್ಸುತ್ತೆ ಅಲ್ವಾ? ಇದು ಕಲಾವಿದನ ಕೈ ಚಳಕ ಕಣ್ರಿ. ಅಂದ್ಹಾಗೆ ಇದ್ಯಾವುದೋ ಫೋಟೋ ಫ್ರೇಮ್ ಅಲ್ಲ, ರಂಗೋಲಿ ಅಂದ್ರೆ ನೀವು ನಂಬಲೇಬೇಕು. ರಾಕಿ ಬಾಯ್ನ ನೀವು ಸಿನಿಮಾದಲ್ಲಿ ಕಟ್ಔಟ್ ಪೋಸ್ಟರ್ಗಳಲ್ಲಿ ನೋಡಿರ್ತೀರಾ, ಆದ್ರೆ ರಂಗೋಲಿಯಲ್ಲಿ ಅರಳಿದ ರಾಕಿ ಬಾಯ್ನ ನೀವು ನೋಡಿರ್ಲಿಕ್ಕಿಲ್ಲ. ಅದ್ಭುತ ರಂಗೋಲಿಯನ್ನ ಬಿಡಿಸಿದವರು ಬೆಂಗಳೂರಿನ ಹೆಬ್ಬಾಳದ ನಿವಾಸಿ ಕಾರ್ತಿಕ್ ಕಡ್ಲಿಕರ್ ಅನ್ನೋರು. ಸುಮಾರು 4 ವರ್ಷಗಳಿಂದ ರಂಗೋಲಿಯ ವಿವಿಧ ಕಲಾಕೃತಿಗಳನ್ನ ಬಿಡಿಸ್ತಾ ಬಂದಿದ್ದಾರೆ ಕಾರ್ತಿಕ್. ಇದೀಗ ರಾಕಿಂಗ್ ಸ್ಟಾರ್ ಯಶ್ರ ರಂಗೋಲಿ ಬಿಡಿಸೋದ್ರ ಮೂಲಕ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದ್ದಾರೆ. ಇವಿಷ್ಟೇ ಅಲ್ಲದೆ ಅಯ್ಯಪ್ಪ ಸ್ವಾಮಿ, ನರಸಿಂಹ, ಸರಸ್ವತಿ, ವೆಂಕಟೇಶ್ವರ, ನಾಗಮಂಡಲ ಇತ್ಯಾದಿ ದೇವಾನುದೇವತೆಗಳ ರಂಗೋಲಿ ಬಿಡಿಸೋದ್ರಲ್ಲೂ ನಿಸ್ಸೀಮರು. ನಾನು ಕಾಲೇಜ್ ಡೇಸಿಂದಲೇ ರಂಗೋಲಿ ಮಾಡ್ತಾಯಿದ್ದೆ. ರಂಗೋಲಿ ಅಂದರೆ ಆರ್ಟ್ಸ್ ಮಾಡ್ತಾಯಿದ್ದೆ. ಆ ಆರ್ಟ್ಸಿಂದಾಗಿ ಮುಂದೆ ಒಂದು ಸರ್ತಿ ನಾನು ಎಲ್ಲೋ ಒಂದು ಕಡೆ ರಂಗೋಲಿ ಹಾಕೋದನ್ನ ಹೀಗೆ ಟಿ ವಿಯಲ್ಲಿ ಯಾವುದರಲ್ಲೂ ನೋಡಿದೆ. ಹಾಗೆ ಅದರಲ್ಲಿ ಆಸಕ್ತಿ ಬಂತು. ನನ್ನ ಅಣ್ಣ ಕೂಡ ಅದಕ್ಕೆ ನಂಗೆ ತುಂಬ ಎನ್ಕರೇಜ್ ಮಾಡಿದ್ರು. ಸೊ ನಾನು ರಂಗೋಲಿ ಅಂತ ಫಸ್ಟಿಗೆ ಸ್ಟಾರ್ಟ್ ಮಾಡಿದೆ. ಈಗ ಅದನ್ನು ಪ್ರೊಫೆಷ್ನಲ್ ಆಗೇ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಥರ ರಂಗೋಲಿನೂ ಹಾಕ್ತಾಯಿದ್ದೀನಿ. ಇವಾಗ KGF ಟ್ರೆಂಡಲ್ಲಿದೆ. ಸೊ ಅದಕ್ಕೆ KGF ಮಾಡಿದೆ. ಸುಮ್ಮನೆ ಟ್ರಯಲ್ ಅಂತ, ಯಾವುದೇ ಪ್ರಾಜೆಕ್ಟ್ ಏನೂ ಅಲ್ಲ, ಸುಮ್ಮನೆ ಟ್ರಯಲ್ ಅಂತ ಮಾಡಿದೆ. ಆಲ್ಮೋಸ್ಟ್ ಎಲ್ಲ ಕಡೆನೂ ಮಾಡಿದ್ದೀನಿ. ಈಗ ಚೆನ್ನೈ, ಹೈದರಾಬಾದು, ಕರ್ನಾಟಕ ಆಲ್ಮೋಸ್ಟ್ ತುಂಬ ಕಡೆ ರಂಗೋಲಿ ಮಾಡಿದ್ದೀನಿ. ಜಾಸ್ತಿಯಾಗಿ ನಾನು ಈ ಪೂಜೆಗಳಿಗೆ ದೇವರ ಚಿತ್ರಗಳನ್ನು ಬರೆಯೋದೆಲ್ಲ ಮಾಡ್ತೀನಿ. ಅಂದ್ಹಾಗೆ ಈ ರಂಗೋಲಿ ಬಿಡಿಸೋದು ಅಷ್ಟು ಸುಲಭವಲ್ಲ. ತುಂಬಾ ಸೂಕ್ಷ್ಮವಾಗಿ, ತಾಳ್ಮೆಯಿಂದ, ಏಕಾಗ್ರತೆ ವಹಿಸಿ ಮಾಡಿರೋದ್ರಿಂದ ಈ ಅದ್ಭುತ ಕಲಾಕೃತಿ ಮೂಡಿ ಬಂದಿದೆ. ಕಾರ್ತಿಕ್ ಅವರ ಈ ವಿಶೇಷ ಪ್ರತಿಭೆಯನ್ನ ಮೆಚ್ಚಿ ಬೇರೆ ಬೇರೆ ರಾಜ್ಯಗಳಲ್ಲೂ ಇವರನ್ನ ಆಹ್ವಾನಿಸ್ತಾ ಇರ್ತಾರೆ. ವಿಶೇಷ ಅಂದ್ರೆ ತೆಲಂಗಾಣ ಸಿಎಂ KCR, ಕಾಲಿವುಡ್ ಖ್ಯಾತ ಚಿತ್ರನಟಿ ಸಮಂತಾ, ಹೀಗೆ ಇನ್ನೂ ಅನೇಕ ಖ್ಯಾತನಾಮರು ಇವರನ್ನ ರಂಗೋಲಿ ಬಿಡಿಸೋದಕ್ಕೆ ಆಹ್ವಾನಿಸ್ತಾ ಇರ್ತಾರಂತೆ. ಒಟ್ನಲ್ಲಿ ಕಾರ್ತಿಕ್ ಅವರ ಈ ವಿಶೇಷ ಟ್ಯಾಲೆಂಟ್ಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ವಾಸುದೇವ್ ಭಟ್, ಫಸ್ಟ್ ನ್ಯೂಸ್, ಬೆಂಗಳೂರು.